ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಶ್ರಾವಣ ಶನಿವಾರದ ಎರಡನೇ ಶ್ರಾವಣ ಶನಿವಾರದ ವ್ಲಾಗ್ ಆಗಿದೆ. ಇವತ್ತು ನಾವು ನಮ್ಮ ದೇವ್ರ ಬೆಟ್ಟಕ್ಕೆ ಅಂದರೆ ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾಗರು ಮಾಡೋಕ್ಕೆ ಆ ತಂಬಿಟ್ಟಿನ ಪ್ರಸಾದ ಮಾಡ್ಕೊತೀವಿ. ಹಾಲು ಸ್ವಲ್ಪ ನೀರು ಮತ್ತು ಬೆಲ್ಲ ಹಾಕಿ ಕರಗಿಸ್ಕೊಂಡು ಅದಕ್ಕೆ ಅಕ್ಕಿ ಹಿಟ್ಟಾಕಿ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪ್ರಸಾದ ಅಂದರೆ ತಂಬಿಟ್ಟಿನ ಉಂಡೆಗಳು ಮಾಡಿಕೊಂಡು ಒಂದು 5 ಅದ್ರ ಜೊತೆ ಹಾಲು, ದೇವ್ರಿಗೆ ನಾಗರಿಗೆ ಬೇಕಾಗಿರುವಂತಹ ದಾರ, ಹತ್ತಿ ಹಾರ, ಪೂಜೆ ಸಾಮಗ್ರಿಗಳು, ಹೂವು, ಎಲೆ, ಅಡಿಕೆ, ಬಾಳೆಹಣ್ಣು ಎಲ್ಲನೂ ತೊಗೊಂಡು ರೆಡಿ ಮಾಡಿಕೊಂಡು ಮತ್ತು ಪೂಜೆಗೆ ದೇವ್ರಿಗೆ ಬೇಕಾಗಿರೋಂಥದ್ದು ನಾಗರು ಎಲ್ಲ ಸಪ್ರೇಟು ಪೂಜೆ ಸಾಮಾನುಗಳೆಲ್ಲ ರೆಡಿ ಮಾಡಿಕೊಂಡು ಹೊರಟ್ವಿ. ಅಷ್ಟರಲ್ಲೇ ಕಾರ್ ಬಂತು. ಎಲ್ಲ ರೆಡಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಅಲ್ಲಿಂದ ದೇವಸ್ಥಾನಕ್ಕೆ ಹೊರಟ್ವಿ. ನಾವು ರಂಗನಾಥ ಸ್ವಾಮಿ ಬೆಟ್ಟಕ್ಕೆ ಹೋಗಬೇಕು ಅಂದರೆ ವರ್ಷಕ್ಕೊಂದು ಸಲ. ತುಂಬಾ ಖುಷಿ ನಮಗೆಲ್ಲ. ವರ್ಷಕ್ಕೊಂದೇ ಸಲ ಅಲ್ವಾ ಹೋಗೋದು. ಒಂದು 3/4 ಭಾಗ ಬೆಟ್ಟಕ್ಕೆ ಅಷ್ಟೇ ಕಾರ್ ಹತ್ತಿದ್ದು. ಅದಾದಮೇಲೆ ನಡ್ಕೊಂಡೇ ಹೋದ್ವಿ. ಅಪ್ಪು ಜಾಸ್ತಿ ಇದೆ ಹತ್ತಲ್ಲ ಅಂತೇಳ್ಬಿಟ್ಟು ಅಲ್ಲೇ ಸ್ಟಾಪ್ ಮಾಡಿಬಿಟ್ರು. ಅಲ್ಲಿಂದ ಕಾಲ್ನಡಿಗೆಯಲ್ಲೇ ನಡ್ಕೊಂಡು ಬರುತ್ತೆ. ನಮ್ಮೆಲ್ಲರಿಗಿನ ಫಸ್ಟ್ ಬೇಗ ಹತ್ಕೊಂಡ್ಬಂದು ಗುಡ್ಡದ ಮೇಲೆ ಕುತ್ಕೊಂಡಿದ್ದ ಕಲ್ಲ ಮೇಲೆ ಎಲ್ಲರೂ ಸ್ವಲ್ಪ ಒಂದು ಅರ್ಧಕ್ಕೆ ಸ್ಟಾಪ್ ಮಾಡಿದರು. ಕಾರು 3/4 ಭಾಗಕ್ಕೆ ಸ್ಟಾಪ್ ಮಾಡಿದರು. ಕೆಲವ್ರನ್ನ ಸ್ವಲ್ಪ ಮೇಲೆ ಬಂದಿದ್ದರು. ನಾವೇನೋ ಒಂದು 3/4 ಭಾಗದಿಂದ ಒಂದು 1/4 ಭಾಗ ಬೆಟ್ಟನ ಕಾಲ್ನಡಿಗೆಯಲ್ಲೇ ಹತ್ಕೊಂಡು ಬಂದ್ವಿ. ತುಂಬ ಟಯರ್ಡ್ ಆಗ್ತಿತ್ತು. ಒಂದೊತ್ತಲ್ವಲ್ವ ಹೋಗೋದು, ಉಪವಾಸದಲ್ಲಿ ಹತ್ಬೇಕಾದ್ರೆ ಕಷ್ಟನೇ. ಆದರೂ ವ್ಯೂವ್ಸ್ ಎಲ್ಲ ಚೆನ್ನಾಗಿತ್ತು ನೋಡಿ. ಎಲ್ಲ ಟಯರ್ಡ್ ಆಗಿಬಿಟ್ಟಿದ್ದಾರೆ, ಸುಸ್ತಾಗಿ ಬರ್ತಾಯಿದ್ದಾರೆಲ್ಲ. ಟ್ವಿಸ್ಟ್ ಒಂದಿದೆ ಫ್ರೆಂಡ್ಸ್. ಮೇಲೆ ಬೆಟ್ಟದ ಮೇಲೆ ಹೋದ್ವಿ ನಾವು. ಎಲ್ಲಿ ಮರೆಯದೇ ವಿಠಲ ಅಂತ ಕಾರಲ್ಲಿ ಹಾಡು ಕೇಳಿಸ್ಕೊಂಡು ಹೋದ್ವಿ. ಆದರೆ ಅಲ್ಲಿ ದೇವಸ್ಥಾನನೇ ಮರೆಯಾಗಿಬಿಟ್ಟಿತ್ತು. ಅಂದರೆ ದೇವಸ್ಥಾನನ ಒಡೆದಾಕ್ಬಿಟ್ಟಿದ್ರು. ದೇವಸ್ಥಾನನೆಲ್ಲ ತೆಗೆದುಬಿಟ್ಟು ಹೊಸ್ದಾಗಿ ಕಟ್ತಾಯಿದ್ರು. ಫಸ್ಟು ಚಿಕ್ಕ ದೇವಸ್ಥಾನ ಇತ್ತು, ಅದು ದೊಡ್ಡದಾಗಿ ಮಾಡಬೇಕು. ಮುಂದೆ ಪ್ರದಕ್ಷಿಣೆ ಎಲ್ಲ ಹಾಕೋಕ್ಕಾಗ್ತಿರಲಿಲ್ಲ. ಹಳೆ ದೇವಸ್ಥಾನ ಚಿಕ್ಕದಾಗಿತ್ತು, ಅದನ್ನು ಇಂಪ್ರೂವ್ ಮಾಡಬೇಕು ಅಂತ ನೋಡಿ ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ. ಆ ಪೆಂಡಲ್ ಇದೆಯಲ್ವ, ಅಲ್ಲಿಂದ ಆ ಶೀಟ್ ಇದೆಯಲ್ಲ ಅಲ್ಲಿವರೆಗೂ ದೇವಸ್ಥಾನ ಇತ್ತು. ಸ್ವಲ್ಪ ಹಿಂದೆಗಡೆವರೆಗೂ ಪಾಯ ಹಾಕ್ಕೊಂಡಿದ್ದಾರೆ. ಈಗ ಅಲ್ಲಿ ರೂಮ್ ಇದೆಯಲ್ಲ, ಆ ರೂಮಲ್ಲಿ ದೇವ್ರನ್ನ ಇಟ್ಬಿಟ್ಟು ದೇವ್ರ ದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಒಂದು ರೂಮಲ್ಲಿ. ಇಲ್ಲಿ ಹೋಗ್ಬಿಟ್ಟು ನಾಗರು ಮಾಡ್ಕೊಂಬಂದು ಆಮೇಲೆ ನಾಮ ಇಕ್ಸ್ಕೊಂಡು ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲೆಲ್ಲ ನಾಗರೆಲ್ಲ ಮಾಡಿಕೊಂಡು ಚೆನ್ನಾಗೇ ಆಯಿತು. ನಾಗರು ಮಕ್ಕಳಿಗೆ ನೋಡಿ ದಾಸಪ್ಪ ಇಲ್ಲಿ ಕೂತ್ಕೊಂಡು ಚೇರಾಗಿ ಕೂರಿಸ್ಬಿಟ್ಟಿದ್ದಾರೆ. ಇಲ್ಲಿ ಇವರು ಕೂಡ ನೀಟಾಗಿ ಕೂತ್ಕೊಂಡು ಫಸ್ಟೆಲ್ಲ ನಾಮ ಇಡ್ತಿದ್ರು. ಇವ್ರಿಗೂ ಇವಾಗ ಕೂತ್ಕೊಳ್ಳೋ ಪ್ಲೇಸು ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಹೊಡೆದಾಕ್ಬಿಟ್ಟಿದ್ದಾರೆ ಮಣ್ಣು ನೋಡಿ. ಅಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದ್ವಿ. ಪೂಜೆ ಮುಗಿಸ್ಕೊಂಡು ಬರ್ತಾ ಕೆಳಗಡೆ ಇಳಿದು ಬರ್ತಾಯಿದ್ವಿ. ಅಲ್ಲಲ್ಲೇ ಈ ಥರ ಕಲ್ಲುಗಳನ್ನ ತೊಗೊಂಬಂದು ಹಾಕಿದ್ದಾರೆ ದೇವಸ್ಥಾನ ಸ್ಟಾರ್ಟ್ ಮಾಡೋಕ್ಕೋಸ್ಕರ. ಸ್ಟಾರ್ಟ್ ಮಾಡಿದ್ದಾರೆ ಸ್ವಲ್ಪ ಎಲ್ಲನೂ ದೇವಸ್ಥಾನ. ಮತ್ತು ನೆಕ್ಸ್ಟ್ ಇಯರ್ಗೂ ದೇವಸ್ಥಾನ ಆಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಇನ್ನು 2 ವರ್ಷ ಬೇಕಾ ಕೇಳಿದೆ, 1 ವರ್ಷ ಆಗುತ್ತಾ ಅಂತ. ಹೇಳೋಕ್ಕಾಗಲ್ಲ ಅಂತಂದರು ಪೂಜಾರಿಗಳು. ಅಲ್ಲಿ ಬಂದು ಕಬ್ಬಿನ ಜ್ಯೂಸ್ ಕುಡ್ಕೊಂಡು ಅಲ್ಲಿಂದ ಹೊರಟ್ವಿ ನಾವು ನೋಡಿ. ದೇವಸ್ಥಾನದ ಕೆಳಗಡೆ ಸ್ವಲ್ಪ ಒಂದು 1/4 ಭಾಗ ಇಳಿದು ಬಂದಮೇಲೆ ಈ ಥರ ಇದೆ. ಅಲ್ಲೆಲ್ಲನೂ ಕಾರ್ ನಿಲ್ಸೋಕ್ಕೂ ಎಲ್ಲ ಮಾಡಿದ್ದಾರೆ. ಚೆನ್ನಾಗಿತ್ತು ಫ್ರೆಂಡ್ಸ್. ದೇವಸ್ಥಾನ ಇಂಪ್ರೂವ್ ಆಗ್ತಾ ಇದೆ ಅನ್ನೋದೊಂದು ಕಡೆ ಖುಷಿ. ಆದರೆ ನಾವು ಹೋಗೋಷ್ಟೊತ್ತಿಗೆ ದೇವಸ್ಥಾನನೇ ಮಾಯ ಆಗೋಗ್ಬಿಟ್ಟಿತ್ತಲ್ಲ ಅನ್ನೋದೊಂದು ಬೇಜಾರು. ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ.